ಇನ್ನು ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರತಕ್ಕಂಥದ್ದು ರಾಷ್ಟ್ರ ಮಟ್ಟದ ಸುದ್ದಿಯಾಗಿತ್ತು. ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಖುದ್ದು ಪ್ರಧಾನಿ ಮೋದಿ ಅವರು ಇದನ್ನು ಸ್ಪಷ್ಟಪಡಿಸಿದರು. ಆದರೆ ಈಗ ಅದಕ್ಕೆ ಪೂರಕ ಅನ್ನೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಬಕಾರಿ ಇಲಾಖೆಯ ಕರ್ಮಕಾಂಡ ಬಯಲಾಗ್ತಾ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗ್ತಾನೇ ಇದೆ. ಮಂಡ್ಯದಲ್ಲೂ ಕೂಡ ಲಂಚಾವತಾರ. ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಂತೆ. CL7 ಬಾರ್ ಲೈಸೆನ್ಸ್ಗೆ ಅಲ್ಲಿನ DC ಎಲ್ಲರೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿಬರ್ತಾ ಇದೆ. ಅದೇನು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನೇ ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರನ್ನು ಕೊಟ್ಟಿದ್ದಾರೆ, ಆಡಿಯೋ ವಿಡಿಯೋ ಸಮೇತ. ಏನಾಗಿದೆ ಹಾಗಾದರೆ? ಯಾರು ಈ ಥರ ದುಡ್ಡಿಗೆ ಡಿಮಾಂಡ್ ಮಾಡಿರೋದು? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಆಡಿಯೋ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನೋಡೋಣ ಏನು ಹೇಳ್ತಾರೆ ಅಂತ. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ನಿಂತಿತ್ತು. ಇಸ್ಲಾಮು ಆಮೇಲೆ ಸ್ವಲ್ಪ ಕೊಂಡ್ರು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ಬೆಂಗಳೂರು ಬಿಟ್ಬಿಟ್ಟು ಬೆಂಗಳೂರು ಒಳ್ಳೆ ಏರಿಯಾ ಸರ್. ನನಗೆ ಅಯ್ಯ ಪಾಪ ಅತ್ತಾಗಿಲ್ಲ ಇತ್ತಾಗಿಲ್ದೆ ಹೋದಂಗೆ ಆಯ್ತು. ಅದಲ್ಲ ದಾರಿಗುಡಿ ನಿಮ್ಮದು. ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರಾ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ನಾನು ನೋಡಿ, ದೂರುದಾರ ಪುನೀತ್ ಅನ್ನೋರು ಹೇಳ್ತಕ್ಕಂಥದ್ದು, ನನಗೆ ಮೊದಲಿಗೆ 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, ಆಮೇಲೆ ಅದು 20 ಲಕ್ಷಕ್ಕೆ ಬಂತು. ಲಂಚ ಕೊಡದೇ ಇದ್ದರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೂ ಕೂಡ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ. ಬಾರ್ ಲೈಸೆನ್ಸ್ಗಾಗಿ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಲಂಚ ಕೊಡಲಿಲ್ಲ ಅಂದರೆ ನಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ. ಅಬಕಾರಿ DC ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೆ ಲಂಚದ ಹಣ ಹೋಗಲೇಬೇಕು. ಅಬಕಾರಿ DC ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಈಗ ದೂರು ಹೋಗಿದೆ. ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದರೆ ಕೈ ಕಾರ್ಯಕರ್ತ ಪುನೀತ್ ಅಂತಕ್ಕಂಥವ್ರು. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ನಿಂತಿತ್ತು. ಇಸ್ಲಾಮು ಆಮೇಲೆ ಸ್ವಲ್ಪ ಕೊಂಡ್ರು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ಬೆಂಗಳೂರು ಬಿಟ್ಬಿಟ್ಟು ಬೆಂಗಳೂರು ಒಳ್ಳೆ ಏರಿಯಾ ಸರ್. ನನಗೆ ಅಯ್ಯ ಪಾಪ ಅತ್ತಾಗಿಲ್ಲ ಇತ್ತಾಗಿಲ್ದೆ ಹೋದಂಗೆ ಆಯ್ತು. ಅದಲ್ಲ ದಾರಿಗುಡಿ ನಿಮ್ಮದು. ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರಾ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಓಕೆ, ಇಲ್ಲಿ ಆರಂಭದ ಮಾತುಗಳಿವೆಲ್ಲವೂ ಕೂಡ. ಆಮೇಲೆ ಅವರು ಅದರಲ್ಲಿ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಕ್ಕಂಥದ್ದು ಗೊತ್ತಾಗುತ್ತೆ. ಆರಂಭದಲ್ಲಿ ನಮ್ಮದೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಫ್ಯಾಮಿಲಿ ಹಾಗೆ ಹೀಗೆ ಅಂತ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತಂದ್ಬಿಟ್ಟು, ಇವರು ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್. ಇವರು ಪುನೀತ್ ಅನ್ನೋರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ರ ವಿಡಿಯೋ ಮತ್ತು ಆಡಿಯೋ ಇದು. ಅವರು ಸಾಕ್ಷಿ ಸಮೇತನೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದರೂ ಕೂಡ DCಗೆ ಎಷ್ಟು ಕೊಡ್ತೀರಾ, ಇನ್ಸ್ಪೆಕ್ಟ್ರಿಗೆ ಎಷ್ಟು ಕೊಡ್ತೀರಾ, ಎಲ್ಲ ಕೇಸ್ ವರ್ಕರ್ಗೆ ಎಷ್ಟು ಕೊಡ್ತೀರಾ, ಬರೀ ಇದೇ ದುಡ್ಡು ಅಂತ ಅವ್ರು ಮಾಡ್ತಿರೋ ಆರೋಪ. CL7 ಸನ್ನದು ನಡೆಸೋಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀನಿ. ಅಪ್ಲಿಕೇಶನ್ ಹಾಕಿದ ನಂತರ ರೇಂಜ್ ಇನ್ಸ್ಪೆಕ್ಟರ್, ಮದ್ದೂರು ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ಭೇಟಿ ಮಾಡೋಕ್ಕೆ ಹೋದಾಗ ನೀವು DC ಅವ್ರ ಹತ್ರ ಮಾತಾಡ್ಕೊ ಬನ್ನಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಆಗ ನಾನು 2-3 ದಿನ ಬಿಟ್ಟು DC ಅವ್ರನ್ನ ಭೇಟಿ ಮಾಡಿದ್ದೀನಿ. DC ಅವರು 1 ಅವರ್ ವೆಯ್ಟ್ ಮಾಡಿದ ನಂತರ ಹೋಗ್ತೀನಿ. ಹೋದ ನಂತರ ಏನೇನಿದೆ ಮಾತಾಡಬೇಕು, ನೀವು ಸ್ವಲ್ಪ ಆಚೆ ಇರಿ ಅಂತಂತಾರೆ. ಆಚೆ ಇದ್ಮೇಲೆ ನಾನು ಏನು ಮಾತಾಡೋರು ಅಂತ ತಂದ್ಬಿಟ್ಟು ನಾನು ಬಂದ ನಂತರ ಮತ್ತೆ ಹೋದೆ ಅಬಕಾರಿ ಇನ್ಸ್ಪೆಕ್ಟರ್ ಹತ್ರ ಹೋದ ತಕ್ಷಣ ಏನಿದೆ ಮಾಮೂಲು ಅವೆಲ್ಲ ಮಾಮೂಲು ಮಾಡಬೇಕಾಗತ್ತೆ. ಏನಿದೆ ಅದೆಲ್ಲ ಮಾಮೂಲು ಮಾಡಿದ್ರೆ ಪಟನೆ ಮೂವ್ ಮಾಡ್ತೀವಿ, ನಿಲ್ಲಬಾರ್ದು ಅಂತ ತಂದ್ಬಿಟ್ಟು ಹೇಳ್ತಾರೆ. ಅದು ಆಡಿಯೋ
ವಿಡಿಯೋ ತುಣುಕು ನಿಮ್ಮ ಮಾಧ್ಯಮ ಮಿತ್ರದವ್ರು ಕೊಟ್ಟಿದ್ದೀನಿ. ಆ ನಂತರ ರೇಂಜ್ ಇನ್ಸ್ಪೆಕ್ಟರ್ ಹತ್ರ ಬರ್ತೀರಾ. ನೀವು ಕೇಳ್ದೇನೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೀರಾ. ಇವರಿಗೆ ಸರ್ಕಾರ ಮಾಡಿರೋ ಈ ಸರ್ವಿಸಲ್ಲಿ ಒಬ್ಬ ಸಾರ್ವಜನಿಕರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರು ಇಲಾಖೆಯಿಂದ ಒಪ್ಪಿದ ನಂತರ ಅಪ್ಲಿಕೇಶನ್ ಹಾಕಬೇಕಂತೆ. ಇಲ್ಲ ಅಂತಂದರೆ ರಿಜೆಕ್ಟ್. ಸರ್ 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಹಾಕಿ ಹೋದಾಗ ನಿಮ್ಮ ಹತ್ರ ಮಾತಾಡಬೇಕು, ನೀವು ಯಾವಾಗ ಫ್ರೀ ಇರ್ತೀರಾ ಅಂತಾರೆ. ಸರಿ ಸರ್, ನಾನು ಫ್ರೀ ಆದಮೇಲೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬರ್ತೀನಿ. ಬಂದ ನಂತರ ಮತ್ತೆ ಹೋಗಿರಲ್ಲ, ಭೇಟಿ ಮಾಡಿರಲ್ಲ, ರಿಜೆಕ್ಟ್. 3ನೇ ಬಾರಿ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಹತ್ರ ಮಾತಾಡಬೇಕು